ವಧು ಬೇಕಾಗಿದೆ. ಉಷಾ ನವರತ್ನ ರಾಮ್ರವರ ಕಾದಂಬರಿ. ಶಚಿ ಥ್ಯಾಂಕ್ಸ್ ಎಂದು ಹೇಳಿದಾಗ, ಎಲ್ಲ ಜ್ಞಾಪಕ ಇದೆ ತಾನೆ? ಪುರುಷೋತ್ತಮ್ ಕೇಳಿದಾಗ ಎನ್ನುವಂತೆ ತಲೆಯಲ್ಲಾಡಿಸಿದ್ಲು. ಅದೇಕೋ ಅವಳಿಗೆ ಮಾತನಾಡಲು ನಾಲಿಗೆಯೇ ಹೊರಡಲಿಲ್ಲ. ಅವನು ಕಡುಗಂದು ಬಣ್ಣದ ಫುಲ್ ಸೂಟ್ ಧರಿಸಿ ಕೆನೆ ಬಣ್ಣದ ಶರ್ಟು, ಕಡುಗೆಂಪು ಟೈ ಹಾಕಿಕೊಂಡಿದ್ದ. ತಲೆ ಮೇಲೆತ್ತಿ ಬಾಚಿದ್ದ ತಲೆ ಕೂದಲಿನ ಕ್ರಾಫು ಮಿಂಚುತ್ತಿತ್ತು. ಮುಖ ಸ್ವಚ್ಛವಾಗಿದ್ದು ತುಂಬು ತುಟಿಗಳ ಮೇಲಿದ್ದ ಗಿರಿಮೀಸೆ, ಒತ್ತು ಉಬ್ಬಿನ ಕೆಳಗಿದ್ದ ಪ್ರಜ್ವಲ ಕಣ್ಣುಗಳು, ಒತ್ತಾದ ಕಪೋಲಕೇಶ ಅವನನ್ನ ಅತಿ ಲಕ್ಷಣವಾದವರ ಗುಂಪಿಗೆ ಸೇರಿಸಿತ್ತು. ಮೊದಲೇ ಎತ್ತರವಾದ ಅಗಾಧವಾದ ಎಣ್ಣೆಗೆಂಪು ಸಂಪತ್ತಿದ್ದ ಅವನು ಸೂಟಿನಲ್ಲಿ ಮತ್ತೂ ಅಗಾಧವಾಗಿ ಕಂಡ. ತಾನು ಇವನೊಡನೆ ಹೀಗೆ ನಾಟಕ ಆಡೋದು ಸರಿಯೇ? ಒಂದ್ವೇಳೆ ಏನಾದ್ರೂ ತಪ್ಪು ಹೆಜ್ಜೆ ಇಟ್ರೆ? ಶಚಿ ಅವನತ್ತ ಗಲಿಬಿಲಿಗೊಂಡು ನೋಡಿದಾಗ ಅವನು ಅವಳತ್ತ ನೋಡಿ ನಕ್ಕ. ನೌ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಎದುರುಬೇಡಿ, ಎಲ್ಲ ಸರಿ ಹೋಗುತ್ತೆ. ಅವನು ಹಾಗೆ ನಕ್ಕಾಗ ಆ ನಗು ಕಣ್ಣುಗಳಲ್ಲಿ ಮಿಂಚಿತ್ತು. ಮುಖದ ತುಂಬ ಒಂಗಿರಣ ಮೂಡಿದಂತಾಯ್ತು. ಇವನು ಯಾವಾಗ್ಲೂ ಹೀಗೆ ನಗ್ಬಾರ್ದೇಕೆ? ಶಚಿ ತಾನು ಅವನನ್ನು ನೋಡಬಾರದು, ಅವನು ಬೆತ್ಕಿ ಸೇರಿದವನು ಎಂದುಕೊಂಡು ಅವನಿಂದ ಕಣ್ಣು ಅತ್ತ ಸರಿಸಿದ್ಲು. ಕಾರಿನಲ್ಲಿ ಅವನ ಪಕ್ಕದಲ್ಲಿ ಕುಳಿತಾಗ ಅವಳಿಗೆ ಮುಜುಗರವೆನಿಸಿತು. ಅವನು ಉಪಯೋಗಿಸುತ್ತಿದ್ದ ಪೌಡರ್, ಅವನು ಸೇದುತ್ತಿದ್ದ ಸಿಗರೇಟಿನ ವಾಸನೆ, ತಲೆಗೆ ಹಚ್ಚಿದ್ದ ಏರ್ ಕ್ರೀಮ್, ಆಫ್ಟರ್ ಶೇವಿಂಗ್ ಲೋಷನ್, ಎಲ್ಲ ವಾಸನೆಗಳು ಸೇರಿ ಕಾರಿನ ತುಂಬ ಅವನದೇ ಆದ ಒಂದು ಬಗೆಯ ವ್ಯಕ್ತಿತ್ವವನ್ನು ಪಸರಿಸಿತ್ತು. ಕಾರಿನ ಬಾಗಿಲಿಗೆ ಒರ್ಕೋಬೇಡಿ. ಬೇಡ ಶಚಿ, ಲಾಕ್ ಮಾಡ್ಕೋ. ಬಾಯಲ್ಲಿ ಹೇಳಿದ್ರೂ ತಾನೇ ಬಗ್ಗಿ ಅವಳ ಕಡೆಯ ಬಾಗಿಲನ್ನು ಸರಿಯಾಗಿ ಲಾಕ್ ಮಾಡಿದಾಗ ಅವನ ಸಾಮೀಪ್ಯ ಅವಳ ಮೈ ಬಿಸಿ ಮಾಡಿತು. ಅವನಿಗೂ ಅವಳ ಕೋಮಲತೆ ಅನುಭವವಾಗಿರಬೇಕು. ತಲೆ ಒಂದು ಪಕ್ಕಕ್ಕೆ ತಿರುಗಿಸಿ ಅವಳತ್ತ ನೋಡಿ ತುಂಟನಗೆ ನಕ್ಕ. ಫೀಲಿಂಗ್ ನರ್ವಸ್? ಹೆದ್ರಿಕೆ ಆಗ್ತಾ ಇದ್ಯಾ? ಎದ್ರು ಬೇಡ, ನಿನ್ನ ಕರ್ಕೊಂಡು ಎಲ್ಲಿಗೂ ಓಡೋಗಲ್ಲ. ಶಚಿ ಗಲಿಬಿಲಿಗೊಂಡು ನಕ್ಕಳು. ಹಾಗೇನಿಲ್ಲ, ನೀನು ತುಂಬ ಮುದ್ದಾಗಿ ನಗ್ತಿ ಶಚಿ. ನೀನು ಆಫೀಸ್ನಲ್ಲಿರುವಾಗ ತುಂಬ ಗಂಭೀರವಾಗಿರ್ತಿದ್ದಿ. ನನಗೆ ನೀನು ಇಂಥ ಸ್ವೀಟ್ ಗರ್ಲ್ ಅಂತ ಗೊತ್ತೇ ಇರಲಿಲ್ಲ. ಅವನ ಕಣ್ಣುಗಳು ಅವಳ ಕಣ್ಣುಗಳ ಸೆರೆ ಹಿಡಿದುವು. ತುಂಬ ಕಾಂಪ್ಲಿಮೆಂಟ್ಸ್ ಕೊಟ್ರೆ ಅಜೀರ್ಣ ಆಗತ್ತೆ, ಶಚಿ ಎಚ್ಚರಿಸಿದ್ಲು. ನಾನು ಸಂಯಮ ಕಳೆದುಕೊಂಡು ತಪ್ಪು ಮಾಡ್ಬೋದು, ಆಮೇಲೆ ಎಲ್ಲರ ಮುಂದೆ ಆಭಾಸ ಆಗೋದು. ನಾನಾಗಿರದಂತೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಘನ ಗಂಭೀರತೆ ಬಹಳ ಕಡಿಮೆ. ಅವಳ ಮಾತು ಕೇಳಿ ಪುರುಷೋತ್ತಮ್ ತಲೆ ಹಿಂದೆ ಕೊಡುವಿ ಬಾಯಿ ತುಂಬ ನಕ್ಕ. ಐ ಲೈಕ್ ಯುವರ್ ಆನೆಸ್ಟಿ. ಎಲ್ಲ ಹುಡುಗಿರು ತುಂಬ ಬಿಂಕ ವಯ್ಯಾರ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ, ನೀನು ಆಗಲ್ಲ. ಕಾರು ಸ್ಟಾರ್ಟ್ ಮಾಡಿದ. ಕಾರು ರಸ್ತೆಯಲ್ಲಿ ನುಗ್ಗಿದಾಗ ಶಚಿಗೆ ಎಲ್ಲರೂ ನಮ್ಮಿಬ್ಬರತ್ತಲೇ ನೋಡುತ್ತಿರುವವರೆಂದೆನಿಸ್ತು. ತನ್ನ ವ್ಯಕ್ತಿತ್ವವನ್ನು ಉದುಗಿಟ್ಟು ಮೇಲೆ ಬೇರೆಯ ವ್ಯಕ್ತಿಯಂತೆ ನಟಿಸೋದು ಎಷ್ಟು ಕಷ್ಟ ಎಂದು ಆಗ ಅವಳಿಗೂ ಭಯವಾಯಿತು. ಕಾರು ದೊಡ್ಡ ಪಂಚತಾರ ಹೋಟೆಲಿನ ಮುಂದೆ ನಿಂತಾಗ ಮೊದಲು ಸ್ವಾಗತಿಸಲು ಬಂದವನು ಸರ್ವೋತ್ತಮ್. ನೀವಿಬ್ರು 5 ಮಿನಿಟ್ಸ್ ಲೇಟು, ಎಲ್ಲರೂ ನಿಮಗೆ ಕಾಯ್ತಾ ಇದ್ದಾರೆ ಎಂದು ಶಚಿಯ ಬಳಿಯ ಕಾರಿನ ಬಾಗಿಲು ತೆರೆದ. ಕಾರಿನ ಕತ್ತಲಿನಿಂದ ಹೋಟೆಲ್ನ ಫೋರ್ಟಿಕೋ ಒಳಗೆ ಅವಳು ಬಂದಾಗ ಸರ್ವೋತ್ತಮ್ ಮೆಲ್ಲನೆ ಸದ್ದಿಲ್ಲದೆ ಸಿಳ್ಳು ಹೊಡೆದ. ಪುರುಷು, ಯಾರು ಈ ಕಿನ್ನರಿ? ಮುಂಚೆ ಎಲ್ಲೂ ನೋಡಿಲ್ವಲ್ಲ. ನೀನು ಅದೃಷ್ಟವಂತ ಬಿಡು. ಪುರುಷೋತ್ತಮ್ ಶಚಿಯ ಪಕ್ಕದಲ್ಲಿ ಬಂದು ನಿಂತ. ಶ್, ಮೊದಲೇ ಅವಳು ನರ್ವಸ್ ಆಗಿದ್ದಾಳೆ. ನೀನು ಏನೇನೋ ಹೇಳಿ ಇನ್ನೂ ನರ್ವಸ್ ಮಾಡಬೇಡ. ಸರ್ವೋತ್ತಮ್ ಇಬ್ಬರನ್ನು ಒಟ್ಟಿಗೆ ನಿಂತಿರುವುದನ್ನು ಕಂಡು ಕೈ ಕಟ್ಟಿ ನಿಂತು ಹೇಳಿದ. ಯು ಆರ್ ಮೇಡ್ ಫಾರ್ ಈಚ್ ಅದರ್. ಶಚಿಗೆ ಅದು ಯಾವುದೂ ಬೇಕಾಗಿರಲಿಲ್ಲ. ಅಂತಹ ಭಾರಿ ಹೋಟೆಲ್ ಅವಳು ನೋಡಿದ್ದು ಅದೇ ಮೊದಲು. ಆಧುನಿಕತೆ ಸೋರುತ್ತಿದ್ದ ಆ ಪರಿಸರ ಅವಳಿಗೆ ಉಸಿರು ಕಟ್ಟುವಂತೆ ಮಾಡಿತ್ತು. ಅವಳಿಗರಿವಿಲ್ಲದೆಯೇ ಅವಳ ಕೈ ಪುರುಷೋತ್ತಮನ ಕೈ ಸ್ಪರ್ಶಿಸಿತು. ಅವನ ಒರಟು ಬೆರಳುಗಳು ಅವಳ ಮೃದುವಾದ ಬೆವತ ಕೈಯನ್ನ ಮೆಲ್ಲನೆ ಅದುಮಿತು. ಎದ್ರುಬೇಡ, ಐ ವಿಲ್ ಲುಕ್ ಆಫ್ಟರ್ ಯು. ನಾನ್ ನಿನ್ನ ನೋಡ್ಕೊಳ್ತೀನಿ. ಪುರುಷೋತ್ತಮ್ ಆಶ್ವಾಸನೆ ನೀಡಿದ್ರೂ ಅವಳ ಕೈಯನ್ನು ಬಿಡ್ಲಿಲ್ಲ. ಭದ್ರವಾಗಿ ಹಿಡಿದೇ ಇದ್ದ. ಪೋರ್ಟಿಕೋ ದಾಟಿ ಮೆಟ್ಟಲುಗಳನ್ನ ಹತ್ತುವಾಗ ಕೈ ಬಿಟ್ರು. ಅದೇ ಕೈ ಅವಳ ಸೊಂಟವನ್ನ ಆವರಿಸಿತು. ಮೆಲ್ಲನೆ ಕಮಾನ್ ಅವಳನ್ನ ಒಳಗೆ ಕರೆದೊಯ್ದ. ಆ ಪರಿಸರದಲ್ಲಿ ಯಾರಾದ್ರೂ ತನ್ನನ್ನು ನೋಡಿ ಗುರುತಿಸ ಎಂದು ಸುತ್ತಮುತ್ತ ನೋಡದೆ ಮುಂದೆ ನೋಡುತ್ತಾ ಹೆಜ್ಜೆ ಹಾಕಿದ್ಲು. ಅಷ್ಟು ಗಂಭೀರವಾಗಿದ್ರೆ
ಜನ ನಾವು ಒಬ್ರನ್ನ ಒಬ್ರು ಪ್ರೀತಿಸ್ತೀವಿ ಅಂದ್ಕೊಳ್ಳಲ್ಲ. ಎಲ್ಲಿ ನಗು? ನಗ್ತಾನೆ ಇರ್ಬೇಕು. ಪುರುಷೋತ್ತಮ್ ಬಿಸುದನಿಯಲ್ಲಿ ಹೇಳಿದಾಗ ಅವಳ ಮುಖ ಕೆಂಪಾಯಿತು. ಲಿಫ್ಟಿನ ಬಳಿ ಇದ್ದ ಸಮವಸ್ತ್ರದ ಹೋಟೆಲಿನ ಸಿಬ್ಬಂದಿ ಅವರಿಬ್ಬರತ್ತ ಅರ್ಥಗರ್ಭಿತವಾಗಿ ನಕ್ಕ. ಲಿಫ್ಟಿನೊಳಗೆ ಕಾಲಿಟ್ಟಾಗ ಸೊಂಟ ಬಳಸಿದ್ದ ಕೈ ಭುಜ ಬಳಸಿತು. ಅವಳು ಅವನತ್ತ ಬೆರಗಾಗಿ ನೋಡಿದ್ಲು. ಅವನು ಕಣ್ಣಿನಲ್ಲೇ ನಕ್ಕ. ಇಟ್ಸ್ ಆಲ್ ಇನ್ ದ ಗೇಮ್. ಇದು ನಾಟಕದಲ್ಲಿನ ಒಂದು ಭಾಗ. ಆದ್ರೆ ಅವಳಿಗೆ ಮಾತ್ರ ಅದು ನಾಟಕವೆನಿಸ್ಲಿಲ್ಲ. ಲಿಫ್ಟ್ ನಿಂತು ಹೊರ ಬಂದಾಗ ಅಲ್ಲಿಯೇ ಇದ್ದ ಪುರುಷೋತ್ತಮ್ನ ಗೆಳೆಯರಲ್ಲಿ ಕೆಲವರು ಅವನತ್ತ ಧಾವಿಸಿದ್ರು. ವೆಲ್ಕಮ್, ನೀವೇ ಲೇಟು, ವಿ ಆರ್ ವೇಟಿಂಗ್ ಫಾರ್ ಯು. ಅವರ ಕಣ್ಣುಗಳು ಶಚಿಯತ್ತ ಪ್ರಶ್ನಾರ್ಥಕವಾಗಿ ನೋಡಿದ್ವು. ಪುರುಷೋತ್ತಮ್ ಭುಜ ಕುಣಿಸಿ ನೋಡಿ ನಕ್ಕ. ನಾನೇನೋ ಈಗ್ಲೇ ರೆಡಿ, ಅಮ್ಮವರು ತಯಾರಾಗ್ಬೇಕಲ್ಲ. ತಾಳಿ ನಿಮ್ಗೆ ಹೇಳ್ದೆ ಮಾಡ್ಕೊಂತೀನಾ? ಬನ್ನಿ ಹಾಲ್ಗೆ ಹೋಗೋಣ. ಸ್ನೇಹಿತರನ್ನು ಶಚಿಯನ್ನು ಪಕ್ಕದಲ್ಲಿದ್ದ ಹಾಲ್ಗೆ ಕರೆದೊಯ್ದ. ವಿಶಾಲವಾದ ಆ ಕೊಠಡಿಯಲ್ಲಿ ಒಂದೆಡೆ ಟೇಬಲಿನ ಮೇಲೆ ಗಾಜಿನ ಲೋಟಗಳನ್ನು ಬೋರಲು ಹಾಕಲಾಗಿತ್ತು. ಅದರ ಪಕ್ಕದಲ್ಲಿನ ಒಂದು ಟೇಬಲ್ನ ಮೇಲೆ ತರತರಹದ ಪಾನೀಯ, ಮತ್ತೊಂದು ಟೇಬಲ್ನ ಮೇಲೆ ಚಿಪ್ಸ್, ಫಿಂಗರ್ ಚಿಪ್ಸ್, ಸ್ಯಾಂಡ್ವಿಚ್ ತರಹದ ವ್ಯಂಜನಗಳನ್ನು ದೊಡ್ಡ ದೊಡ್ಡ ಪಿಂಗಾಣಿ ಪ್ಲೇಟುಗಳಲ್ಲಿ ಅಂದವಾಗಿಡಲಾಗಿತ್ತು. ಅಲ್ಲಲ್ಲಿ ಅಂದವಾಗಿ ಜೋಡಿಸಿದ್ದ ಕುರ್ಚಿಗಳು, ಟೇಬಲ್ಗಳ ಬಳಿ ಸುತ್ತು ನಿಂತು ಅನೇಕರು ಮಾತನಾಡುತ್ತಿದ್ದರು. ವಿವಿಧ ರೀತಿಯಲ್ಲಿ ಅಲಂಕರಿಸಿಕೊಂಡು ಬಂದಿದ್ದ ಆ ಹೆಂಗಸರು, ಯುವತಿಯರು, ಹೆಚ್ಚು ಕಡಿಮೆ ಸೂಟಿನಲ್ಲಿಯೇ ಬಂದಿದ್ದ ಗಂಡಸರು ಯುವಕರ ಕೈಯಲ್ಲಿ ಪಾನೀಯಗಳನ್ನು ಹಿಡಿದು ಕುಳಿತೋ ನಿಂತೋ ಹರಟುತ್ತಿದ್ರು. ಶಚಿ, ಪುರುಷೋತ್ತಮ್ ಇಬ್ರು ಒಳಗೆ ಬಂದಾಗ ಕೊಂಚ ತಲೆ ನೆರೆದ ಮಧ್ಯಮ ವಯಸ್ಸಿನ ಬೂದಿ ಬಣ್ಣದ ಸೂಟು ಧರಿಸಿದವರು ಮುಂದೆ ಬಂದು ಪುರುಷೋತ್ತಮ್ಗೆ ಹಸ್ತಲಾಘವ ನೀಡಿ ಶಚಿಗೆ ಕೈ ಮುಗಿದು ಹೇಳಿದ್ರು. ನೋಡಿ, ಇಲ್ಲಿ ಯಾರು ಬಂದ್ರು? ಮೀಟ್ ಮಿಸ್ಟರ್ ಪುರುಷೋತ್ತಮ್ ಆ್ಯಂಡ್. ಅವರು ಶಚಿಯತ್ತ ನೋಡಿ ನಕ್ಕಾಗ ಪುರುಷೋತ್ತಮ್ ವಾಕ್ಯ ಪೂರ್ತಿ ಮಾಡಿದ. ನನ್ನ ಫಿಯಾನ್ಸಿ ಶಚಿ. ಅಲ್ಲಿದ್ದ ಹೆಂಗಸರ ಕಣ್ಣುಗಳು ಅವಳತ್ತ ತಿರುಗಿತು. ಗಂಡಸರು ಅಚ್ಚರಿಯಿಂದ ಅವಳತ್ತ ನೋಡಿದ್ರು. ಅವರು ಪುರುಷೋತ್ತಮ್ನ ಬಗ್ಗೆ ಅಷ್ಟಿಷ್ಟು ಕೇಳಿದ್ರು. ಪರದೇಶದ ಹುಡುಗಿಯನ್ನ ಮದುವೆಯಾಗೋನೆಂಬ ವಂದತಿ ಅವರ ಕಿವಿಗೆ ಬಿದ್ದಿತ್ತು. ಆದ್ರೆ ಇಂತಹ ಹುಡುಗಿ ಸಿಕ್ಕಿರುವಾಗ ಆ ವಂದತಿಯೆಲ್ಲ ಸುಳ್ಳಿರಬೇಕು ಎಂದುಕೊಂಡ್ರು. ಕೆಲವರು ಮುಂದೆ ಬಂದು ಪುರುಷೋತ್ತಮ್ನ ಕೈ ಕುಲುಕಿದ್ರು. ಕಂಗ್ರಾಟ್ಸ್, ತುಂಬಾ ಪ್ರೆಟಿ ಗರ್ಲ್, ಲಕ್ಕಿ ಮ್ಯಾನ್. ಕೊಂಚ ದಡೂತಿಯಾದ ನೀಲಿ ನವಿರು ಸೀರೆಯುಟ್ಟ ಹೆಂಗಸೊಬ್ಬಳು ಬಂದು ಅವನ ಕೈ ಕುಲುಕಿದ್ಲು. ಇದೇ ಮೊದಲನೇ ಸಲ ನೀವು ನಿಮ್ಮ ಹುಡುಗಿನ ಕರ್ಕೊಂಡು ಬರ್ತಾ ಇರೋದು. ಮೊದಲು ಯಾಕೆ ಕರ್ಕೊಂಡು ಬಂದು ನಮಗೆಲ್ಲ ಪರಿಚಯ ಮಾಡಿಸ್ಲಿಲ್ಲ? ಮಿಸಸ್ ಚಂದ್ರ ಕೇಳಿದ್ರು. ಲೇಟ್ ಆಗಿದ್ದು ಶಚಿಯಿಂದ. ಶಿ ಟುಕ್ ಹರ್ ಓನ್ ಟೈಮ್. ಫಿಯಾನ್ಸಿ ಶಚಿ. ಇವರು ನನ್ನ ಗೆಳೆಯರು ಶಚಿ. ಅವನು ತನ್ನ ಫಿಯಾನ್ಸಿ ನನ್ನ ವಿವಾಹವಾಗುವವಳು ಎಂದಾಗ ಎದೆಯಲ್ಲಿನ ಬಡಿತ ಇಮ್ಮಡಿಗೊಂಡಿತ್ತು. ಅದನ್ನು ತೋರಗೊಡದೆ ತನಗೆ ತಾನೇ ಹೇಳಿಕೊಂಡ್ಲು. ಶಚಿ, ಬಕ್ ಆಫ್. ಮುಖದಲ್ಲಿ ನಗೆ ಮಿಂಚಿಸಿ ಹೇಳಿದ್ಲು. ಹಲೋ, ಪ್ಲೀಸ್ ಟು ಮೀಟ್ ಯು ಆಲ್. ಕಂಗ್ರ್ಯಾಚುಲೇಷನ್ಸ್. ಯಾವಾಗ ಹ್ಯಾಪಿ ಇವೆಂಟ್? ಮದ್ವೆ ಯಾವಾಗ? ಅವನ ಗೆಳೆಯರು ಕೇಳಿದಾಗ ಪುರುಷೋತ್ತಮ್ ಅವಳ ಭುಜದ ಸುತ್ತ ಕೈ ಬಳಸಿ ತನ್ನ ಕಡೆಗೊತ್ತಿಕೊಂಡು ಅವಳತ್ತ ತಿರುಗಿ, ಆಗಿನ್ನೂ ಡಿಸೈಡ್ ಮಾಡಿರಲಿಲ್ಲ ಅಲ್ವಾ ಶಚಿ ಎಂದ. ಪುರುಷೋತ್ತಮ್ ಬೇಕಾಗಿ ಶಚಿಯ ಕೈ ಅದುಮಿದ. ಅವಳು ಇದ್ದಕ್ಕಿದ್ದಂತೆ ಕಲ್ಲಿನಂತೆ ತಣ್ಣಗಾಗಿ ನಿಂತಿದ್ದವಳು ನಕ್ಕಳು. ತುಂಬಾ ಮುದ್ದಾಗಿದ್ದಾಳೆ, ಮೆಚ್ಚುಗೆ ಸೂಚಿಸಿದ್ರು ಮಿಸಸ್ ಚಂದ್ರ. ಅವರು ಮಾತನಾಡುತ್ತಿರುವಂತೆಯೇ ಬಿಳಿಯ ಸಮವಸ್ತ್ರ ಧರಿಸಿದ ಹೋಟೆಲ್ನ ಸಿಬ್ಬಂದಿ ತಟ್ಟೆಯಲ್ಲಿ ಪಾನೀಯಗಳನ್ನು ಹಿಡಿದು ಬಂದು ಅವರಿಬ್ಬರ ಮುಂದೆ ಹಿಡಿದ. ಮಿಸಸ್ ಚಂದ್ರ ಗಾಜಿನ ಲೋಟದಲ್ಲಿದ್ದ ಕೆಂಪು ದ್ರವವನ್ನ ಶಚಿಯ ಕೈಗಿತ್ತಾಗ ಪುರುಷೋತ್ತಮ್ ಅದನ್ನು ತೆಗೆದುಕೊಂಡು ಮತ್ತೆ ತಟ್ಟೆಯಲ್ಲಿರಿಸಿದ. ಮುಂದುವರೆಯುವುದು.